ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ದ್ವಿತೀಯ DLED ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಅನುಕೂಲಿಸುವುದು ಪ್ರಥಮ ಭಾಷೆ ಕನ್ನಡ ವಿಷಯದ ಬಗ್ಗೆ MCQಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಈಗಾಗಲೇ ಅನೇಕ ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ನಿಮ್ಮ ಎಕ್ಸಾಮಿನೇಷನ್ಗೆ ಬೇಕಾಗಿರ್ತಕ್ಕಂಥ MCQಗಳನ್ನು 2 ಮಾರ್ಕ್ಸ್ ಕ್ವಶನ್ಗಳನ್ನು ಮತ್ತು 5 ಮಾರ್ಕ್ಸ್ ಕ್ವಶನ್ಗಳನ್ನು ಈ ಒಂದು ಚಾನಲ್ ಮೂಲಕ ನಾನು ನಿಮಗೆ ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಿದೆ, ಭಾಗ 1 MCQಗಳನ್ನು ಕೇಳಲಾಗುತ್ತೆ. 10 MCQಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ 1 ಅಂಕ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾವೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಆಯ್ಕೆಯನ್ನು ನೀವೇನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕಾಗತ್ತೆ. ಪ್ರತಿ ಪ್ರಶ್ನೆಗೆ 1 ಅಂಕ ನೀಡಲಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿ ಪ್ರಶ್ನೆಯೂ ಇಲ್ಲಿ ಕಡ್ಡಾಯ ಆಗುತ್ತೆ. ಯಾವುದೂ ಕೂಡ ಇಲ್ಲಿ ಆಪ್ಷನ್ಸ್ ಇಲ್ಲ. ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಮೊದಲ ಒಂದು ಪ್ರಶ್ನೆಗೆ ಹೋಗೋಣ. ನೋಡಿ, ಮೊದಲ ಪ್ರಶ್ನೆ, ಭಾಷೆ ಎಂಬುದು ಕೆಳಗಿನವುಗಳಿಂದ ಮಾಡಲ್ಪಟ್ಟಿದೆ ಅಂತ ಇದೆ. ಭಾಷೆ ಈ ಕೆಳಗಿನ ಅಂಶಗಳಿಂದ ಮಾಡಲ್ಪಟ್ಟಿದೆ. ಯಾವುದರಿಂದ ಮಾಡಲ್ಪಟ್ಟಿದೆ? ಧ್ವನಿ, ಪದ, ವಾಕ್ಯ, ರೂಪ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾವೆ. ಇಲ್ಲಿ ABCD ಆಪ್ಷನ್ ಇದೆ. ಇವುಗಳಲ್ಲಿ 1 ಮತ್ತು 2 ಸರಿ, 2 and 3, 3rd and 1 ಇವುಗಳೆಲ್ಲವೂ ಅಂತಕ್ಕಂಥ ಆಪ್ಷನ್ ಇದೆ. ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಮೊದಲು ನೋಡಬೇಕು ಭಾಷೆ ಅಂತಕ್ಕಂಥದ್ದು ಯಾವುದರಿಂದ ಮಾಡಲ್ಪಟ್ಟಿದೆ. ಭಾಷೆಗೆ ಧ್ವನಿ ಅಗತ್ಯ ಇದೆ, ಹೌದು. ಭಾಷೆಗೆ ಪದಗಳ ಅಗತ್ಯನೂ ಕೂಡ ಇದೆ, ಹೌದು. ಭಾಷೆಗೆ ವಾಕ್ಯದ ಅಗತ್ಯನೂ ಕೂಡ ಇದೆ. ಭಾಷೆ ತನ್ನದೇ ಆದಂಥ ರೂಪವನ್ನು ಹೊಂದಿರುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಇವುಗಳೆಲ್ಲವೂ ಕೂಡ ಏನಾಗುತ್ತೆ, ಇಲ್ಲಿ ಸರಿ ಅಂತಕ್ಕಂಥ ಆಪ್ಷನ್ ಏನಿದೆ ಅದನ್ನು ನಾವು ತೊಗೋಬೇಕಾಗತ್ತೆ. ಮಿಕ್ಕಿದೆಲ್ಲ ಏನಾಗುತ್ತೆ, ತಪ್ಪಾಗುತ್ತೆ. ಅಂದರೆ 4 ಏನು ಧ್ವನಿ, ಪದ, ವಾಕ್ಯ, ರೂಪ ಅಂತಕ್ಕಂಥ 4 ಸರಿ ಇದೆ. ಅದಕ್ಕೆ ನಾವು ಇವುಗಳೆಲ್ಲವೂ ಕೂಡ ಸರಿ ಅಂತಕ್ಕಂಥ ಆಪ್ಷನ್ನ ಚೂಸ್ ಮಾಡಿಕೊಂಡಾಗ ನಮಗೆ ಇಲ್ಲಿ 1 ಅಂಕ ಲಭ್ಯ ಆಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಕ್ವಶನ್ ನಂಬರ್ 2ಗೆ ಹೋಗೋಣ ನಾವು. ಒಂದು ಸಮಾಜವು ಬಳಸುವ ಭಾಷೆ ಆ ಸಮಾಜದ ಡ್ಯಾಶ್ ನೆಲೆಗಟ್ಟಿನಲ್ಲಿ ರೂಪುಗೊಂಡಿರುತ್ತದೆ ಅಂತ ಇದೆ. ಇಲ್ಲೂ ಕೂಡ 4 ಅಂಶಗಳಿದೆ. 1 ಚಾರಿತ್ರಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ, ಸಾಮಾಜಿಕ ಅಂತಕ್ಕಂಥದ್ದು. ಒಂದು ಸಮಾಜ ಬಳಸುವ ಭಾಷೆ ಆ ಸಮಾಜದ ಡ್ಯಾಶ್ ನೆಲೆಗಟ್ಟಿನಲ್ಲಿ ರೂಪುಗೊಂಡಿರುತ್ತೆ. ಅಂದರೆ ಒಂದು ಸಮಾಜ ಯಾವ ಭಾಷೆ ಬಳಸುತ್ತೆ, ಆ ಸಮಾಜದ ಯಾವ ನೆಲೆಗಟ್ಟಿನಲ್ಲಿ ಅದು ರೂಪುಗೊಂಡಿರುತ್ತೆ ಅಂತಕ್ಕಂಥದ್ದು. ಇಲ್ಲಿ ಚಾರಿತ್ರಿಕ ಅಂತಕ್ಕಂಥದ್ದು ಮತ್ತು ನೋಡಿ ABCD ಆಪ್ಷನ್ ಇದೆ. ಇಲ್ಲಿ 1 ಮತ್ತು 2 ಅಂತಂದರೆ ಚಾರಿತ್ರಿಕ ಏನಾಗುತ್ತೆ, ತಪ್ಪಾಗುತ್ತೆ. ಚಾರಿತ್ರಿಕ ಬೇಕಾಗಿಲ್ಲ. ಮತ್ತು ಇಲ್ಲಿ 1 ಮತ್ತು 3 ಇಲ್ಲಿ ಮೊದಲು ಏನು ಮಾಡ್ಕೊಳ್ಳೋಣ ನಾವು, 1 2 3 4ನಲ್ಲಿ ಯಾವುದು ಸೆಟ್ ಆಗುತ್ತೆ ಅದನ್ನು ನೋಡ್ಕೊಳ್ಳೋಣ. ಚಾರಿತ್ರಿಕ ಅಂತಕ್ಕಂಥದ್ದು ತಪ್ಪಾಯಿತು. ಸಾಂಸ್ಕೃತಿಕ ಬೇಕಾಗತ್ತೆ. ಮತ್ತು ಸಾಹಿತ್ಯಿಕ ಬೇಕಾಗತ್ತಾ, ಬೇಕಾಗಿಲ್ಲ. ಮತ್ತು ಸಾಮಾಜಿಕ ಬೇಕಾಗತ್ತೆ. ಅಂದರೆ ಇಲ್ಲಿ ಪಾಯಿಂಟ್ ನಂಬರ್ 2 ಮತ್ತು 4 ಏನಾಗುತ್ತೆ, ಬೇಕಾಗುತ್ತೆ. ಎಲ್ಲಿ 2 ಮತ್ತು 4 ಇದೆ ಅದಕ್ಕೆ ನಾವು ಆ ಆಪ್ಷನ್ನ ಏನು ಮಾಡಬೇಕಾಗತ್ತೆ, ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ಚಾರಿತ್ರಿಕ ತಪ್ಪಾಗಿದೆ ಮತ್ತು ಸಾಹಿತ್ಯಿಕ ತಪ್ಪಾಗಿದೆ. ಸರಿಯಾಗಿರ್ತಕ್ಕಂಥ 2 and 4 ಏನಿದೆ ಸಿನಲ್ಲಿದೆ, ನಾವು ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತ ಇಲ್ಲಿ 1 ಅಂಕ ಲಭ್ಯ ಆಗುತ್ತೆ. ನೆಕ್ಸ್ಟ್ 3rd ಕ್ವಶನ್ಗೆ ನಾವು ಮೂವ್ ಆಗೋಣ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು NCF ಅಂತ ಏನು ಹೇಳ್ತೀವಿ, 2005 ಶಿಫಾರಸಿನಂತೆ ಬೋಧನೆ ಮಾಡಲು ಡ್ಯಾಶ್ ಅಳವಡಿಸಿಕೊಳ್ಳಲು ಸೂಚಿಸಲಾಗಿದೆ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು, ನ್ಯಾಷನಲ್ ಕರಿಕ್ಯುಲಮ್ ಫೆಡರೇಷನ್ ಅಂತಕ್ಕಂಥದ್ದೇನಿದೆ 2005, ಅಥವಾ ಶಿಫಾರಸ್ ಏನಿದೆ, ಅಥವಾ ಶಿಫಾರಸಿನಂತೆ ಬೋಧನೆ ಮಾಡಲು ಡ್ಯಾಶ್ ಅಳವಡಿಸ್ಕೋಬೇಕು ಅಂತಕ್ಕಂಥ ಅಂಶ ಇಲ್ಲಿದೆ. ಶಿಕ್ಷಕ ಕೇಂದ್ರಿತ ವಿಧಾನ ಮಾತಾಡಿಲ್ಲ. ಶಿಕ್ಷಕ ಕೇಂದ್ರಿತ ವಿಧಾನದ ಬಗ್ಗೆ NCF 2005ನಲ್ಲಿ ಮಾತಾಡಿಲ್ಲ. ಉಪನ್ಯಾಸ ವಿಧಾನ ಮೊದಲೇ ಹೇಳಿಲ್ಲ. ಅಂದರೆ 2 ತಪ್ಪು ಆಪ್ಷನ್ಗಳನ್ನು ನಾವೇನು ಮಾಡಬೇಕಾಗತ್ತೆ,
ಮೊದಲು ಹುಡುಕೋಬೇಕಾಗತ್ತೆ, ಆಮೇಲೆ 50-50 ಚಾನ್ಸ್ ನಮಗೆ ಸಿಗುತ್ತೆ. ಈ ಚೈತನ್ಯವಾದ ಇತ್ತು, ಆದರೆ ಈ NCF ಬಂದು ಚೈತನ್ಯವಾದದ ಬದಲು 5E ರಚನಾ ವಿಧಾನವನ್ನು ತರ್ತು. ಅದಕ್ಕಿಂತ ಮುಂಚೆ ಚೈತನ್ಯ ವಿಧಾನ ಇತ್ತು. ಬಿ ಆಪ್ಷನ್ ಏನಿದೆ 5E ರಚನಾವಾದಿ ವಿಧಾನ, ಅಂದರೆ ಕನ್ಸ್ಟ್ರಕ್ಟಿವಿಸಮ್ ಅಂತ ನಾವೇನು ಹೇಳ್ತೀವಿ, 5E ಮಾಡಲ್ಸ್ ಕನ್ಸ್ಟ್ರಕ್ಟಿವಿಸಮ್ ಅಂತ ಏನು ಹೇಳ್ತೀವಿ, ಆ ವಿಧಾನವನ್ನು ಅಳವಡಿಸ್ಕೋಬೇಕು ಬೋಧನೆಯಲ್ಲಿ ಅಂತಕ್ಕಂಥ ಮಾತನ್ನು NCF 2005 ಹೇಳಿದೆ. ಅದಕ್ಕೆ ಆಪ್ಷನ್ ಏನಾಗುತ್ತೆ, ಬಿ ಇಲ್ಲಿ ಸರಿಯಾಗುತ್ತೆ. ನೀವು ಇದನ್ನು ನೆನಪಲ್ಲಿಟ್ಕೊಂಡ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 4ಕ್ಕೆ ಹೋಗೋಣ ನಾವು. ಮಗು ಶಾಲೆಗೆ ತರುವ ಅನುಭವಗಳ ಆಧಾರದಲ್ಲಿ ಶಾಲಾ ಕಲಿಕೆ ನಡೆದರೆ ಏನಾಗುತ್ತೆ? ಮಗು ಏನು ಮಾಡುತ್ತೆ, ತನ್ನದೇ ಆದಂಥ ಅನುಭವಗಳನ್ನು ಶಾಲೆಗೆ ತರುತ್ತೆ. ತಂದಾಗ ಕಲಿಕೆ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಮಗು ತನ್ನದೇ ಆದಂಥ ಅನುಭವಗಳ ಜೊತೆಯಲ್ಲಿ ಅದರ ಆಧಾರದ ಮೇಲೆ ಬಂದು ಶಾಲೆಯನ್ನು ಕಲಿತರೆ ಆ ಕಲಿಕೆ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಮಗುವಿಗೆ ಮುಕ್ತವಾಗಿ ಮಾತನಾಡಲು ಅಸಾಧ್ಯ ಅಂತಕ್ಕಂಥದ್ದು ತಪ್ಪು. ಅಸಾಧ್ಯ ಇಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಮಾತು ಇದೆ. ಮಗು ಶಾಲೆಗೆ ತರುವ ಅನುಭವಗಳ ಆಧಾರದ ಮೇಲೆ ಶಾಲಾ ಕಲಿಕೆ ನಡೆದು ಏನಾಗುತ್ತೆ ಅನ್ನೋದು ಅಸಾಧ್ಯ ಅನ್ನೋದು ತಪ್ಪು. ಎರಡು ತಪ್ಪು ಆನ್ಸರನ್ನು ಏನು ಮಾಡೋಣ ನಾವು ಹುಡ್ಕೋಣ. ಮಗುವಿಗೆ ಮುಕ್ತವಾಗಿ ಓದಲು ಅಸಾಧ್ಯ ಅಂತಕ್ಕಂಥ ತೆಗೆದುಬಿಡೋಣ. ಮೊದಲು ಅಸಾಧ್ಯ ಯಾಕೆಂದರೆ ನೆಗೆಟಿವ್ ಆಗಿರ್ತಕ್ಕಂಥ ಪದಗಳನ್ನು ತೆಗೆದುಬಿಡೋಣ. ಆಮೇಲೆ ಬಿ ಮತ್ತು ಡಿ ನೋಡಿ, ಈ ಬಿ ಮತ್ತು ಡಿನಲ್ಲಿ ಮಗುವಿಗೆ ಮುಕ್ತವಾಗಿ ಬರೆಯಲು ಕಷ್ಟ, ಇದು ಕೂಡ ನೆಗೆಟಿವ್ ಬರಬಾರ್ದು ಇಲ್ಲಿ. ಯಾಕೆಂದರೆ ಮಗು ಶಾಲೆಗೆ ತರುವ ಅನುಭವಗಳ ಆಧಾರದಲ್ಲಿ ಶಾಲಾ ಕಲಿಕೆ ನಡೆದರೆ ಒಳ್ಳೆಯದೇ ಆಗುತ್ತೆ. ಅಂದರೆ ಏನಾಗುತ್ತೆ, ಡಿ ಆಪ್ಷನ್ ನೋಡಿ, ಮಗುವಿಗೆ ಕಲಿಕಾಂಶಗಳೊಡನೆ ಸಂಬಂಧಿಸಿಕೊಳ್ಳಲು ಸಾಧ್ಯವಾಗುವುದು. ಇದು ಆಪ್ಷನ್ ಏನಿದೆ ಸವಿದೆ. ಕೆಲವು ಸತಿ ಪಾಸಿಟಿವ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟಿಗೆ ನೆಗೆಟಿವ್ ಆಗಿರ್ತಕ್ಕಂಥ ಆಪ್ಷನ್ಸನ್ನ ಕೊಟ್ಟಿರ್ತವೆ. ನೆಗೆಟಿವ್ ಆಗಿರ್ತಕ್ಕಂಥ ಆಪ್ಷನ್ಸನ್ನು ನಾವು ತೆಗೆದಾಗ ನಮಗೆ ಭಾಳ ಸುಲಭವಾಗಿ ಆನ್ಸರ್ ಸಿಗುತ್ತೆ. ಮಗುವಿಗೆ ಕಲಿಕಾಂಶಗಳೊಡನೆ ಅಂದರೆ ಕಲಿಕಾಂಶಗಳ ಜೊತೆ ಸಂಬಂಧಿಸಿಕೊಳ್ಳಲು ಏನಾಗುತ್ತೆ, ಸಾಧ್ಯ ಆಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತ 1 ಅಂಕ ಲಭ್ಯ ಆಗುತ್ತೆ. ಪ್ರಶ್ನೆ 5ಕ್ಕೆ ಹೋಗೋಣ ನಾವು. ಇಲ್ಲೂ ಕೂಡ ಹೇಳಿಕೆಗಳಿದೆ ಮತ್ತು ಕೆಳಗೆ ABCD ಇದೆ. ಸಕ್ರಿಯ ಆಲಿಸುವಿಕೆಗೆ ನಿರ್ದಿಷ್ಟ ತಂತ್ರಗಳು ಅಂತ ಇದೆ. ಸಕ್ರಿಯ ಆಲಿಸುವಿಕೆಗೆ ನಿರ್ದಿಷ್ಟ ತಂತ್ರಗಳು ಯಾವ್ದ್ಯಾವುದು ಅಂತಕ್ಕಂಥದ್ದು. ಮೊದಲನೇದು, ವಿದ್ಯಾರ್ಥಿಗಳು ತಾವು ಕೇಳಿದ್ದನ್ನು ಟಿಪ್ಪಣಿ ಮಾಡಿಕೊಳ್ಳಲು ಅವಕಾಶ ನೀಡಬೇಕು. ಸಕ್ರಿಯ ಆಲಿಸುವಿಕೆಗೆ ಇದು ಬೇಕಾಗುತ್ತೆ. ಓಕೆ, ವಿದ್ಯಾರ್ಥಿಗಳು ತಾವು ಕೇಳಿದ್ದನ್ನು ಟಿಪ್ಪಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ಪ್ರಶ್ನೆ ಕೇಳುವುದು ಮತ್ತು ಪ್ರಶ್ನೆ ಕೇಳಲು ಅವಕಾಶ ನೀಡತಕ್ಕಂಥದ್ದು ಕೂಡ ಒಳ್ಳೆಯದೇ, ಇದು ಕೂಡ ಬೇಕು. ಸಕ್ರಿಯ ಆಲಿಸುವಿಕೆಗೆ ನಿರ್ದಿಷ್ಟ ತಂತ್ರಗಳು ಯಾವುದು ಅಂದರೆ ಪ್ರಶ್ನೆನೂ ಕೇಳಬೇಕು, ಪ್ರಶ್ನೆ ಕೇಳೋದಕ್ಕೆ ಅವಕಾಶವೂ ನೀಡಬೇಕು. ಕತೆ ಹೇಳುವಾಗ ಮುಂದಾಗುವುದನ್ನು ಊಹಿಸಲು ಕೂಡ ಅವಕಾಶ ನೀಡುವುದು. ಕತೆ ಹೇಳಬೇಕಾದ್ರೆ ಕಥೆಯಲ್ಲಿ ಮುಂದೆ ಏನು ಉಂಟಾಗತ್ತೆ, ಯಾವ ಒಂದು ಕಂಕ್ಲೂಷನ್ ಅಥವಾ ಹೇಗೆ ಕತೆ ಎಂಡ್ ಆಗುತ್ತೆ, ಮುಂದೆ ಕತೆ ಹೇಗೆ ಕಂಟಿನ್ಯೂ ಆಗುತ್ತೆ, ಊಹೆ ಮಾಡೋದಕ್ಕೂ ಕೂಡ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು. ಇದು ಕೂಡ ಸರಿ ಇದೆ. ಅಂದರೆ ಸಕ್ರಿಯವಾಗಿ ಆಲಿಸಬೇಕು ಅಂದರೆ ವಿದ್ಯಾರ್ಥಿಗಳು ತಾವು ಕೇಳಿದ್ದನ್ನು ಟಿಪ್ಪಣಿ ಮಾಡ್ಕೋಬೇಕು, ಪ್ರಶ್ನೆ ಕೇಳೋದಕ್ಕೆ ಅವಕಾಶನೂ ಕೊಡಬೇಕು, ಕತೆ ಹೇಳಬೇಕಾದ್ರೆ ಕಥೆಯಲ್ಲಿ ಮುಂದೇನಾಗುತ್ತೆ ಅದನ್ನು ಊಹೆ ಮಾಡೋಕ್ಕೆ ಅವಕಾಶನೂ ನೀಡಬೇಕು. ಎಲ್ಲದೂ ಸರಿ ಇದೆ. ಅದಕ್ಕೆ ಆಪ್ಷನ್ ಏನು ತಗೋಬೇಕಾಗುತ್ತೆ ನಾವು, ಇವುಗಳೆಲ್ಲವೂ ಕೂಡ ಸರಿ ಅಂತ ಹೇಳ್ಬಿಟ್ಟು ಆಪ್ಷನ್ನ ತಗೋಬೇಕಾಗತ್ತೆ. ಇಲ್ಲಿ ಡಿ ಆಪ್ಷನ್ ಸರಿ ಇದೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. 1 ಅಂಕ ನಿಮಗೆ ಸಿಗುತ್ತೆ. ಕ್ವಶನ್ ನಂಬರ್ 6ಗೆ ಹೋಗೋಣ. ಸಂಭಾಷಣೆ, ಚರ್ಚೆ, ಭಾಷಣ, ಪ್ರಶ್ನೋತ್ತರ ಮತ್ತು ಒಗಟುಗಳನ್ನು ಬಿಡಿಸುವಂತಹ ಚಟುವಟಿಕೆಗಳಿಂದ ಡ್ಯಾಶ್ ಕೌಶಲ್ಯ ಅಭಿವೃದ್ಧಿ ಆಗುತ್ತೆ. ಅಂದರೆ ಸಂಭಾಷಣೆ ಅಂದರೆ ಮಾತಾಡೋದು, ಚರ್ಚೆ ಅಂದರೆ ಮಾತಾಡೋದೆ, ಭಾಷಣ ಅಂದರೆ ಮಾತಾಡೋದೆ, ಪ್ರಶ್ನೋತ್ತರ ಅಂದರೆ ಮಾತಾಡೋದೆ, ಒಗಟು ಬಿಡಿಸೋದು ಅಂದರೆ ಮಾತಾಡೋದೆ. ಇವೆಲ್ಲ ಚಟುವಟಿಕೆಗಳಿಂದ ಏನು ಕೌಶಲ್ಯ ಆಗುತ್ತೆ ಅಂದರೆ ಆಲಿಸುವ ಅಲ್ಲ. ಯಾಕಂದರೆ ಆಲಿಸೋದು ಅಂದರೆ ಕೇಳೋದು, ಬರವಣಿಗೆ ಅಂದರೆ ಬರೆಯೋದು, ಓದೋದು ಅಂದರೆ ಅದು ತಪ್ಪಾಗುತ್ತೆ. ಯಾವುದು ಮೌಖಿಕ ಅಂತ ಹೇಳಿದರೆ ಅಲ್ಲಿ ಮಾತನಾಡುವುದು. ಸಂಭಾಷಣೆ ಮೌಖಿಕವಾಗಿ ನಡೆಯುತ್ತೆ, ಚರ್ಚೆ ಮೌಖಿಕವಾಗಿ ನಡೆಯುತ್ತೆ, ಭಾಷಣ ಮೌಖಿಕವಾಗಿ ನಡೆಯುತ್ತೆ, ಪ್ರಶ್ನೋತ್ತರ ಅದೂ ಕೂಡ ಮೌಖಿಕವಾಗಿ ನಡೆಯುತ್ತೆ, ಒಗಟುಗಳು ಕೂಡ ಮೌಖಿಕವಾಗಿ ನಡೆಯುತ್ತೆ. ಈ ಕೌಶಲ್ಯ ಅಂದರೆ ಮೌಖಿಕ ಕೌಶಲ್ಯ ಏನಾಗುತ್ತೆ ಇಲ್ಲಿ ಅಭಿವೃದ್ಧಿ ಆಗುತ್ತೆ. ನೀವು ಇಲ್ಲಿ ನೆನಪಲ್ಲಿ ಇಟ್ಕೊಂಡ್ರೆ ಇದನ್ನು 1 ಅಂಕ ನಿಮಗೆ ಖಂಡಿತ ಲಭ್ಯ ಆಗುತ್ತೆ.
7 ನೋಡಿ, ಬಹುಭಾಷಿತ ತರಗತಿಗಳಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರಬೇಕಾಗಿರುವವರು ಅಂದರೆ ಬಹುಭಾಷಿಕ ತರಗತಿಗಳಲ್ಲಿ ಅಂದರೆ ಅನೇಕ ಭಾಷೆಗಳನ್ನು ಮಾತಾಡುವಂತಹ ವಿದ್ಯಾರ್ಥಿಗಳಿದ್ದಾಗ ಹೆಚ್ಚು ಕ್ರಿಯಾಶೀಲವಾಗಬೇಕಾಗಿರ್ತಕ್ಕಂಥವು ಯಾರು? ಪಾಲಕರು ಮನೆಯಲ್ಲಿರ್ತಾರೆ, ಬೇಕಾಗಿಲ್ಲ. ಸಾರ್ವಜನಿಕರು ಸ್ಕೂಲಿಂದ ಔಟ್ಸೈಡ್ ಇರ್ತಾರೆ, ಬೇಕಾಗಿಲ್ಲ. 2 ತಪ್ಪಾಂಶವನ್ನು ನಾವು ತೆಗೆದ್ವಿ. ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅಂತಕ್ಕಂಥದ್ದು ಬಂತು. ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅಂದಾಗ ಅಂದರೆ ಬಹುಭಾಷಿಕ ತರಗತಿಗಳು ಅಂತ ಹೇಳಿದ್ರೆ ಅನೇಕ ಭಾಷೆಗಳನ್ನು ಮಾತನಾಡುವಂಥ ತರಗತಿಗಳಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರಬೇಕಾಗಿರುವವರು ಶಿಕ್ಷಕರು. ಯಾಕೆಂದರೆ ಅವರು ಎಲ್ಲ ಮಕ್ಕಳಿಗೆ, ಬಹುಭಾಷಿಕ ಮಕ್ಕಳಿಗೆ ತಲುಪುವ ಹಾಗೆ ಪಾಠ ಮಾಡಬೇಕಾಗತ್ತೆ. ಅದಕ್ಕೆ ಹೆಚ್ಚು ಆ್ಯಕ್ಟಿವ್ ಆಗಿರಬೇಕಾಗತ್ತೆ ಶಿಕ್ಷಕರು. ಹೆಚ್ಚು ಕ್ರಿಯಾಶೀಲರಾಗಬೇಕಾಗಿರುವವರು ಶಿಕ್ಷಕರು ಅಂತ ನಾವು ಇಲ್ಲಿ ಆಪ್ಷನ್ನ ಚೂಸ್ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳು ಪಾಠನ ಕೇಳ್ತಾ ಇರ್ತವೆ, ಪಾಠ ಮಾಡೋರು ಇಲ್ಲಿ ಶಿಕ್ಷಕರು, ಅವರು ಕ್ರಿಯಾಶೀಲರಾಗಬೇಕಾಗತ್ತೆ ಅಂತಕ್ಕಂಥದ್ದು. ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 8 ನೋಡಿ, ಧ್ವನ್ಯಾಂಗಗಳನ್ನು ಪುಷ್ಟಿಗೊಳಿಸುವ ಓದು. ಧ್ವನ್ಯಾಂಗಗಳು ಅಂದರೆ ಧ್ವನಿಯನ್ನು ಉತ್ಪಾದನೆ ಮಾಡುವಂತಹ ಅಂಗಗಳು ಅಂತ. ಅದನ್ನು ಪುಷ್ಟಿಗೊಳಿಸುವ ಓದು ಯಾವುದು? ನಮ್ಮ ಧ್ವನಿಯನ್ನು ಪುಷ್ಟಿಗೊಳಿಸುವಂತಹ ಓದು ಯಾವುದು ಅಂದರೆ ಮೌನವಾಗಿ ಓದಿದಾಗ ಧ್ವನ್ಯಾಂಗಗಳು ಅಂದರೆ ಧ್ವನಿಯನ್ನು ಉಂಟು ಮಾಡುವಂಥ ಅಂಗಗಳು ಏನಾಗಲ್ಲ, ಪುಷ್ಟಿಗೊಳ್ಳಲ್ಲ. ಮೌನ ಅಂದರೆ ಸೈಲೆಂಟ್ ರೀಡಿಂಗ್ ಬೇಡ. ಅದು ಸೈಲೆಂಟ್ ರೀಡಿಂಗ್ ಬೇಕು, ಆದರೆ ಇಲ್ಲಿ ಧ್ವನಿಗಳನ್ನು ಅಥವಾ ಧ್ವನಾಂಗಗಳನ್ನು, ಧ್ವನಿಯನ್ನು ಉಂಟು ಮಾಡುವಂಥ ಅಂಗಗಳನ್ನು ಪುಷ್ಟಿಗೊಳಿಸೋದಕ್ಕೆ ಮೌನ ಓದುವಿಂದ ಸಾಧ್ಯ ಇಲ್ಲ, ಸೈಲೆಂಟ್ ರೀಡಿಂಗಿಂದ ಸಾಧ್ಯ ಇಲ್ಲ. ಮತ್ತು ಕುಳಿತು ಧ್ಯಾನಿಸುವುದು, ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದರೆ ನಮ್ಮ ಧ್ವನಿಯನ್ನು ಉಂಟು ಮಾಡುವಂಥ ಅಂಗಗಳು ಪುಷ್ಟಿಗೊಳ್ಳೋದಿಲ್ಲ. ಚಿತ್ರಗಳನ್ನು ಬಿಡಿಸೋದ್ರಿಂದನೂ ಕೂಡ ಧ್ವನಿಯನ್ನು ಉಂಟು ಮಾಡುವಂಥ ಧ್ವನ್ಯಾಂಗಗಳು ಅಂತ ಹೇಳಿದ್ರೆ ಧ್ವನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಅದು ಕೂಡ ಏನಾಗಲ್ಲ, ಪುಷ್ಟಿಗೊಳ್ಳೋದಿಲ್ಲ. ಗಟ್ಟಿಯಾಗಿ ಓದೋದ್ರಿಂದ ಏನಾಗುತ್ತೆ, ನಮ್ಮ ಧ್ವನ್ಯಾಂಗಗಳು ಏನಾಗುತ್ತೆ, ಪುಷ್ಟಿಗೊಳ್ಳುತ್ತೆ. ಅದಕ್ಕೆ ಆನ್ಸರ್ ಏನು, ಗಟ್ಟಿಯಾಗಿ ಓದುವುದು, ಲೌಡ್ ರೀಡಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಶಾಲೆಗಳಲ್ಲಿ ಗಟ್ಟಿಯಾಗಿ ಓದಿಸ್ತವೆ. ಇಲ್ಲಿ ಆಪ್ಷನ್ ಬಿ ಏನಾಗಿದೆ, ಕರೆಕ್ಟ್ ಇದೆ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 9ಗೆ ಹೋಗೋಣ. ವಿದ್ಯಾರ್ಥಿಗಳ ಓದನ್ನು ಪ್ರೋತ್ಸಾಹಿಸಲು ಶಾಲಾ ಆವರಣದಲ್ಲಿ ಯೋಜಿಸಬಹುದಾದ ಚಟುವಟಿಕೆಗಳು. ಯಾವ ಚಟುವಟಿಕೆಗಳನ್ನು ನೀವು ವಿದ್ಯಾರ್ಥಿಗಳ ಓದನ್ನು ಪ್ರೋತ್ಸಾಹಿಸೋದಕ್ಕೆ ಶಾಲಾ ಆವರಣದಲ್ಲಿ ಯಾವ ಚಟುವಟಿಕೆಗಳನ್ನು ನೀವು ಯೋಜಿಸ್ತೀರಾ ಅಂತಕ್ಕಂಥದ್ದು. ಇಲ್ಲಿ ಓದೋದ ಬಗ್ಗೆ ಹೇಳಿದ್ದಾರೆ ನೋಡಿ, ಅರ್ಥ ಮಾಡ್ಕೋಬೇಕು. ಓದನ್ನು ಪ್ರೋತ್ಸಾಹಿಸಲು ಅಂತ ಪ್ರತಿದಿನ ಕಾಪಿಗೂ ಓದಿಗೂ ಸಂಬಂಧ ಇಲ್ಲ. ಮನೆಯಲ್ಲಿ ರೇಡಿಯೋ ಕಾರ್ಯಕ್ರಮ ಇದು ಕೇಳೋದು, ಓದಿಗೆ ಸಂಬಂಧ ಇಲ್ಲ. ಆಮೇಲೆ ಮನೋರಂಜನಾ ನೋಡಿ, 2 ತಪ್ಪು ಆನ್ಸರನ್ನು ನಾವೇನು ಮಾಡಿದ್ವಿ, ಹುಡುಕ್ಬಿಟ್ವಿ. ತಪ್ಪು ಆನ್ಸರ್ನ ಹುಡುಕಿದಾಗ ನಮಗೆ 50-50 ಚಾನ್ಸ್ ಸಿಕ್ತು. ಇಲ್ಲಿ ಮನೋರಂಜನಾ ಸ್ಥಳಗಳಿಗೆ ಭೇಟಿ ನೀಡೋದ್ರಿಂದ ಓದು ಪ್ರೋತ್ಸಾಹ ಆಗಲ್ಲ. ಇಲ್ಲಿ ಪ್ರತಿದಿನ ಅಸೆಂಬ್ಲಿಯಲ್ಲಿ ವಾರ್ತೆ ಓದುವ ಮಗುವಿಗೆ ವಾರ್ತೆ ಓದುವ ತರಬೇತಿಯನ್ನು ಕೊಡಬೇಕು. ಅಸೆಂಬ್ಲಿನಲ್ಲಿ ನ್ಯೂಸ್ ಓದಿಸ್ಬೇಕು, ಮಗುವಿಗೆ ತರಬೇತಿಯನ್ನು ಕೊಡಬೇಕು. ಪ್ರತಿದಿನ ತರಬೇತಿಯನ್ನು ಕೊಟ್ಟಾಗ ಶಾಲಾ ಆವರಣದಲ್ಲಿ ಈ ಒಂದು ಚಟುವಟಿಕೆಯನ್ನು ಓದನ್ನು ಪ್ರೋತ್ಸಾಹಿಸಲು ನೀಡಬಹುದು. ಯಾವುದು, ಪ್ರತಿದಿನ ಅಸೆಂಬ್ಲಿಯಲ್ಲಿ, ಮಾರ್ನಿಂಗ್ ಅಸೆಂಬ್ಲಿಯಲ್ಲಿ ವಾರ್ತೆ ಓದಿಸ್ತಕ್ಕಂಥದ್ದು ಮತ್ತು ವಾರ್ತೆ ಓದುವಂಥ ಮಗುವಿಗೆ ತರಬೇತಿಯನ್ನು ನೀಡುವಂಥದ್ದು. ಇಲ್ಲಿ ಆಪ್ಷನ್ ಏನಾಗುತ್ತೆ, ಸಿ ಆಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 10 ಕೊನೆಯ ಪ್ರಶ್ನೆ ನೋಡ್ಕೊಳ್ಳಿ. ಭಾಷಾ ಬಳಕೆ ಮತ್ತು ಚಿಂತನೆ ವ್ಯಕ್ತಿಯಲ್ಲಿ ಸಾಕಾರಗೊಳ್ಳುವುದರಲ್ಲಿ ಇವುಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಅಂದರೆ ಭಾಷಾ ಬಳಕೆ ಮತ್ತು ಚಿಂತನೆ, ಭಾಷೆನೂ ಬಳಕೆ ಆಗಬೇಕು, ಚಿಂತನೆ ಆಗಬೇಕು. ಇದು ವ್ಯಕ್ತಿಯಲ್ಲಿ ಸಾಕಾರಗೊಳ್ಳಬೇಕು, ಡೆವಲಪ್ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅಂದರೆ ಯಾವುದು ಬೇಕು ಇಲ್ಲಿ? ಆಲಿಸುವುದು ಅಂದರೆ ಲಿಸನಿಂಗ್, ಮಾತನಾಡುವುದು ಸ್ಪೀಕಿಂಗ್, ಓದುವುದು ರೀಡಿಂಗ್, ಬರೆಯುವುದು. 4 ಸ್ಕಿಲ್ಗಳಿದೆ ಇಲ್ಲಿ. ಇದನ್ನು ಇಂಗ್ಲೀಷಲ್ಲಿ LSRW ಅಂತ ಹೇಳ್ತೀವಿ, ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಸೊ ಈ ಲಿಸನಿಂಗ್ ಅಂತಕ್ಕಂಥದ್ದು ಬೇಕು, ಸ್ಪೀಕಿಂಗು ಬೇಕು, ರೀಡಿಂಗು ಬೇಕು, ಬರೆಯುವುದು ಬೇಕು. ಅಂದರೆ ಭಾಷಾ ಬಳಕೆ ಮತ್ತು ಚಿಂತನೆ ವ್ಯಕ್ತಿಯಲ್ಲಿ ಸಾಕಾರಗೊಳ್ಳೋದಕ್ಕೆ ಎಲ್ಲವುದು ಪಾತ್ರ ವಹಿಸುತ್ತೆ. ಆಲಿಸೋದು ಬೇಕು, ಮಾತಾಡೋದು ಬೇಕು, ಓದೋದು ಬೇಕು, ಬರೆಯೋದು ಬೇಕು. ಅದಕ್ಕೆ ಆಪ್ಷನ್ ಯಾವುದಾಗಬೇಕು, ಇವುಗಳೆಲ್ಲವೂ ಸರಿ ಅಂತ ಆಗಬೇಕು.
ಆಮೇಲೆ ಎ ಬಿ ಸಿ ಆಗಬಾರ್ದು ಇದರಲ್ಲಿ. ಇವುಗಳೆಲ್ಲವೂ ಅಂತ ಆಗಿದಾಗ ನಿಮಗೆ ಖಂಡಿತ ಒಂದು ಅಂಕ ಲಭ್ಯ ಆಗುತ್ತೆ. ಆಲಿಸೋದು ಬೇಕಾಗುತ್ತೆ, ಮಾತಾಡೋದು ಬೇಕಾಗುತ್ತೆ, ಓದೋದು ಬೇಕಾಗುತ್ತೆ, ಬರೆಯೋದು ಬೇಕಾಗುತ್ತೆ. ಭಾಷಾ ಬಳಕೆ ಮತ್ತು ಚಿಂತನೆ ವ್ಯಕ್ತಿಯಲ್ಲಿ ಸಾಕಾರಗೊಳ್ಳೋದಕ್ಕೆ. ಹೀಗೆ ನಾನು 10 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಏನು ಮಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಇದರಿಂದ ನಿಮಗೆ ಸಾಕಷ್ಟು ನಿಮ್ಮ ಎಕ್ಸಾಮಿನೇಷನಲ್ಲಿ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಹಾಯ ಆಗಿದ್ದೇವೆ ಅಥವಾ ನಿಮಗೆ ಅನುಕೂಲ ಆಗ್ತಾ ಇದ್ದರೆ ನನ್ನ ಒಂದು ವಿಡಿಯೋಯಿಂದ, ಈ ಒಂದು ವಿಡಿಯೋನ ಏನು ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ನೀವೇನು ಮಾಡಿ, ಇದನ್ನು ಶೇರ್ ಮಾಡಿ. ಯಾಕೆಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಏನಾಗಲಿ, ಉಪಯೋಗ ಆಗಲಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇಂಥ ಹೊಸ ವೀಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. DLED ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ಪರ್ಪಸ್ ನಾನೇನು ಮಾಡ್ತಾಯಿದ್ದೀನಿ, ನಿಮಗೆ ಅನೇಕ ವೀಡಿಯೋಗಳನ್ನು ನಾನೇನು ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ಹೊಸ ವೀಡಿಯೋಗಳು ನಿಮಗೆ ಬೇಗ ತಲುಪಬೇಕು, ನಿಮಗೆ ಸಹಾಯ ಸಿಗಬೇಕು ಅಂತ ಹೇಳಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಮುಂದಿನ ಒಂದು ವಿಷಯದ ಬಗ್ಗೆ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ನಾನು ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಧನ್ಯವಾದಗಳು.